ಇದು 4ನೇ ಬಾರಿ. ಫಸ್ಟ್ ಟೈಮ್ ಬಂದಾಗ ಹೇಳಿದ್ದೆ ವರ್ಷಕ್ಕೆ 2 ಸಾರಿ ಬರ್ತೀನಿ ಅಂತ, ಆದಷ್ಟು ಬೇಗ ಮುಗಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ. ಅವಾಗ ಬಂದದಕ್ಕೂ ಈಗ ಬಹಳ ವ್ಯತ್ಯಾಸ ಇದೆ. ಅದು ಕೂಡ ಆತಂಕ ಇದೆ ಜನರಲ್ಲಿ, ಯಾವಾಗ ಇದು ಕಳಿಸ್ತಾ ಇದೆ ಬೀಳ್ತಾ ಇದೆ ಅನ್ನೋದು ಆತಂಕ ಇದೆ. ಆದ್ರೂ ಕೂಡ ನಾಗದಾಗ ನೋಡ್ಲಿಕ್ಕೆ ನಮ್ಮ ಜಿಲ್ಲಾಡಳಿತ, DC ಅವರು, ನಮ್ಮ ಸ್ಟೇಟ್ನವರು, ನ್ಯಾಷನಲ್ ಆದವರೆಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾ ಇದೀವಿ ನಾವು. ಸೊ ಈಗ ಅವರು ಹೇಳ್ತಾರೆ 2-3 ತಿಂಗಳಂತ, ನಾವು ಅಟ್ಲೀಸ್ಟ್ ಇನ್ನು 6 ಮಂತ್ ಮುಗಿದ್ರು ಕೂಡ ಒಳ್ಳೆ ಅಚೀವ್ಮೆಂಟೇ. ಯಾಕಂದ್ರೆ 15 ವರ್ಷದಿಂದ ಪ್ರತಿ ಸಾರಿ ಒಂದು 2-3 ಸಾರಿ ಪೇಪರ್ನಾಗ ಬರ್ತೈತಿ ಇದು. ಈ ಘಾಟ್ನಲ್ಲಿ ಬಿತ್ತು, ಘಾಟ್ನಲ್ಲಿ ಸಂಚಾರ ಸ್ಥಗಿತ ಆಯ್ತು ಅಂತ ಬರ್ತಾನೆ ಇರ್ತೈತಿ. ಅವಾಗ ಹೇಳಿದ್ವಿ ನಾವು ನಮ್ಮ ಅಧಿಕಾರದಲ್ಲಿ ಇದಕ್ಕೆ ಮುಕ್ತಿ ಹಾಡ್ತೀವಿ ಅಂತ. ಆ ನಿಟ್ಟಲ್ಲಿ ಪ್ರಯತ್ನ ಮಾಡ್ತಾ ಇದೀವಿ. ಮತ್ತೆ ಮುಂದಿನ ಸಾರಿ ಬರ್ತೀನಿ, ಮತ್ತೆ ಮಳೆಗಾಲಕ್ಕೆ ನಂತರ ಬರ್ತೀವಿ. ಒಟ್ಟಾರೆಯಾಗಿ ಇದು ಬೇಗ ಆಗ್ಬೇಕಂತ ಆಸೆ ಇದೆ. ಕೆಲಸ ನಡೀತಾ ಇದೆ. ಅಲ್ಲ, ಕೆಲಸ ನಿಧಾನವಾಗಿ ಆಗ್ತದೆ ಅಂತ ಅನ್ನಿಸ್ತಲ್ಲ ಸರ್? ಏನ್ ಮಾಡ್ಲಿಕ್ಕೆ ನಮ್ಮ ನಿಯಂತ್ರಣದಲ್ಲಿ ಕೇಂದ್ರ ಸರ್ಕಾರದ್ದು ಇದು ಮುಹೂರ್ತ ಡಿಪಾರ್ಟ್ಮೆಂಟ್ ಮಾಡ್ತಿದ್ದಾರೆ. ನಾವೇನಿದ್ರು ರಿಕ್ವೆಸ್ಟ್ ಮಾಡಬೇಕು, ಈ ತರ ಚೇಂಜಸ್ ಮಾಡಿ ಅಂತ ಹೇಳ್ಬೇಕು, ರಿಕ್ವೆಸ್ಟ್ ಮಾಡ್ಬೇಕು ಹೊರತಾಗಿ ನಾವು ನೇರವಾಗಿ ಏನು ಡಿಸಿಷನ್ ಮಾಡ್ಲಿಕ್ಕೆ ಆಗಲ್ಲ. ರಿಕ್ವೆಸ್ಟ್ ಮಾಡಿ ಮಾಡಿಸ್ತಾ ಇದ್ದೀವಿ. ಕೆಲವೊಂದ್ ಕಡೆ ಕಳಪೆ ಕಾಮಗಾರಿ ನಡೀತದೆ ಅನ್ನೋ ಆರೋಪ ಇದೆ ಸರ್. ಇದು ತಡೆಗೋಡೆ ಎಲ್ಲ ಕುಸಿದೋಗಿದೆ, ಆ ತರದ್ದು ಒಂದು ಆರೋಪಗಳಿದೆ. ಅದೇನಿದ್ರು ಅದೇ ಹೇಳಿದ್ರಲ್ಲ, ನಾವು ಅವ್ರ ಗಮನಕ್ಕೆ ತರಬಹುದು ಅಷ್ಟೇ. ಕೂಡ ಆರೋಪ ಮಾಡಿದ್ದಾರೆ. ಏನಿದ್ರು ನಾವು ನೋಡಿ, ಅದು ಅಧಿಕಾರಿ ಇರೋದು ಅವ್ರಿಗೆ, ನಾವೇನಾರ ಬರೀಬೇಕು ಅವ್ರಿಗೆ ಈ ತರ ಕಳಪೆ ಆಗಿದೆ ತನಿಖೆ ಮಾಡಿ ಅಂತ ಅಷ್ಟೇ ಹೇಳ್ಬೋದು ಹೊರತಾಗಿ ನಾವು ನೇರವಾಗಿ ಏನು ಮಾಡ್ಲಿಕ್ಕೆಲ್ಲ ಬರಿತೀವಿ. ಬೇಕಾದ್ರೆ 45 ಡಿಗ್ರಿಯಲ್ಲಿ ಇದನ್ನ 45 ಡಿಗ್ರಿಯಲ್ಲಿ ಮಾಡಬೇಕು ನಾವು ಹೇಳಿದ್ವಿ. ಅದು ಈಗಲೇ ಶಿವಲಿಂಗೇಗೌಡರು ಹೇಳಿದ್ರು, ಅದು ಸಾಮಾನ್ಯ ಜನಕ್ಕೆ ಮಾಡುವಂತ ಒಂದು ಸಿಸ್ಟಮ್, ಅದೇನು ಟೆಕ್ನಾಲಜಿ ಏನಲ್ಲ. ಅಂದ್ರೆ 3 ಹಂತದಲ್ಲಿ ಮಾಡಿದ್ರೆ ಪ್ರೊಟೆಕ್ಟ್ ಆಗ್ತದೆ. ಈಗ ಹೇಳಿದ್ರೆ ಅದನ್ನು ಅದೇ ರೀತಿ ಮಾಡ್ತೀವಿ ಅಂತ ಕೂಡ ಅವರು ಪ್ಲಾನ್ ತೋರಿಸಿದ್ದಾರೆ. ಮಾಡಿದ್ರೆ ಒಳ್ಳೇದು. 2017ರಿಂದ ಇದು ಸ್ಟಾರ್ಟ್ ಆಗಿದೆ ಸರ್. 9 ವರ್ಷ ಆಯ್ತು. ಹಾಸನದಿಂದ ಮಾರ್ನಹಳ್ಳಿ 45 ಕಿಲೋಮೀಟರ್ 9 ವರ್ಷ ಬೇಕಾಗ್ತದೆ. ಅದೇ ನೀವು ಅವ್ರ ಕೇಂದ್ರದವ್ರು ಯಾರು ಬಂದ್ರೆ ಅವ್ರನ್ನ ಕೇಳಬೇಕಿತ್ತು. ಮೊನ್ನೆ ಬಂದಾಗ ಕೇಳಿರೋ ಒಳ್ಳೇದಿತ್ತು, ನೀವು ಕೇಳಿಲ್ಲ ಅವಾಗ. ಇಲ್ಲ, ಅದನ್ನ ಹೇಳಿದಲ್ಲ, ನಾವು ಸಜೆಷನ್ ಮಾಡ್ಬೋದು, ರಿಕ್ವೆಸ್ಟ್ ಮಾಡ್ಬೋದು, ಅಷ್ಟೇ ಇದೆ ನಮ್ಮ ಕಡೆ. ಅದನ್ನ ಮಾಡ್ತಾ ಇದ್ವಿ, ಮಾಡ್ಸೋಣ. ಏನಾದ್ರೂ ಕೂಡ ಡಿಲೇ ಆಗಿಲ್ಲಂತಿಲ್ಲ. ಇನ್ನು ಅದನ್ನ ಹೇಳ್ಕೊತ ಕೂತ್ರೆ ಹೇಳಿಕ್ಕಾಗಲ್ಲ. ಬಹಳ ಸರ್ಕಾರ ಚೇಂಜ್ ಆಯ್ತು, ಮುಖ್ಯಮಂತ್ರಿ ಆದ್ರು, PWD ಮಂತ್ರಿಗಳಾದ್ರು. ಸೊ ಅದು ಮುಗಿತಾ ಇಲ್ಲ. ನಮ್ಮ ಅವಧಿಯಲ್ಲಿ ಇದು ಮುಕ್ತಿ ಆಗ್ಬೇಕಂತ ನಮ್ದು ಆಸೆ ಇದೆ. ಇದು ರಾಜಧಾನಿ ಮತ್ತೆ ಬಂದರು ನಗರ ನಡುವೆ ಇರತಕ್ಕಂತ ಇದು ರಾಜ್ಯದ ಒಂದು ಜೀವನಾಡಿ. ಹೌದು, ಮೂಗಿದ್ದಂಗೆ ಇದು. ನಮಗೆ ಈ ಭಾಗಕ್ಕೆ ಕನೆಕ್ಟ್ ಮಾಡ್ಲಿಕ್ಕೆ ಇದನ್ನ ಯಾವ ಕಾಲಕ್ಕೂ ನಾವು ಡಿಸ್ಟರ್ಬ್ ಆಗದಂಗೆ ನೋಡ್ಕೋತೀವಿ. ಸರ್, ಈಗ ಯಾವಾಗ ಟೈಮ್ ಕೊಟ್ಟಿದ್ರೆ ಸರ್ ಪೂರ್ತಿ ಕಂಪ್ಲೀಟ್ ಆಯ್ತು? ಮಳೆಗಾಲ ನಂತರ ಆಗ್ತಿದ್ದ ಆಸೆ ಇದೆ. ಒಂದು 6 ಮಂತ್ ಬೇಕು. ಅವ್ರು 2-3 ತಿಂಗಳು ಹೇಳ್ತಾರೆ. ಅವಾಗ ನಾವು ಬಂದಾಗ ಹೇಳಿದ್ವಿ 1 ವರ್ಷ ಅಂತ ಹೇಳಿದ್ರು. 2 ವರ್ಷ ಅಂತ ನಾವು ಹೇಳಿದ್ವಿ. 2 ವರ್ಷಕ್ಕೆ ಒಂದು ಹಂತಕ್ಕೆ ಬಂದಿದೆ. ಸೊ 6 ತಿಂಗಳ ನಂತರ ಮುಗಿತಿ ಅಂತ ಒಂದು ಆಸೆ ಇದೆ. ಮುಗಿದ್ರು ಒಳ್ಳೇದೇ. ನಿಮಗೆ ಸಮಾಧಾನ ಇದೆಯಾ ಸರ್? ಖಂಡಿತ ಇದೆ. ಇನ್ನು ಸ್ಪೀಡಪ್ ಆಗಬೇಕಿತ್ತು, ನಾವು ಮಾಡ್ಲಿಕ್ಕೆ ಆಗೋಲ್ಲ. ನಮ್ಮ ಕೈಗಿದ್ದ ಸ್ಪೀಡಪ್ ಮಾಡಿಸಿದ್ದೀವಿ. ಕೇಂದ್ರ ನ್ಯಾಷನಲ್ ಹೈವೇದವ್ರು ಮಾಡಬೇಕು, ಮಾಡ್ತಿದ್ದಾರೆ ಅವರು ಕೂಡ. ಸೊ ಕಾದ್ ನೋಡೋಣ. ಆದಷ್ಟು ಇನ್ನೊಂದು 6 ತಿಂಗಳಲ್ಲಿ ಮುಕ್ತಿ ಆಗಲಿ ಅಂತ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೌದು, ಮಾಡೋಣ. ಅದೇ ಮತ್ತೆ ಅಲ್ಲಿ ಬಂದ್ರಲ್ಲ, ಅದಕ್ಕೆ ಅದೇ ಅಥಾರಿಟಿ ನಾವಲ್ಲ. 1 ಇಂಚ್ ಕೂಡ ಸರಿಸಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಪ್ಲಾನ್ ಎಸ್ಟಿಮೇಟ್ ಅವ್ರದ್ದು, ಡಿಸೈನ್ ಅವ್ರದ್ದು, ಇಂಜಿನಿಯರ್ ನಮ್ಮ ರಸ್ತೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಆದ್ರೂ ಕೂಡ ನೀವು ಹೇಳಿದಂಗೆ ನಾವು ಕೂಡ ಆರೋಪ ಮಾಡ್ತಾ ಇಲ್ಲ. ಅವ್ರು ಮಾಡಿದ್ರಂತ ಹೇಳೋದು ಅನಿವಾರ್ಯ ಇದೆ. ನಾವು ಹಿಂದೆ ಬಂದಾಗ ಆರೋಪ ಮಾಡಿಲ್ಲ. 2-4 ಸರಿ ಬಂದ್ರು ಕೂಡ ನಾವು ಆರೋಪ ಮಾಡಿಲ್ಲ. ಈಗ ಮೊನ್ನೆ ವಿರೋಧ ಪಕ್ಷ ನಾಯಕರು ಬಂದು ಅದು ನಮ್ಮ ಮ್ಯಾಗ ಆರೋಪ ಮಾಡೋದ್ರಿಂದ ಅನಿವಾರ್ಯವಾಗಿ ನಾವು ಅದನ್ನ ಸಮರ್ಥನೆ ಮಾಡ್ಲೇಬೇಕು. ನಮ್ಮ ಇಲ್ಲ ನಮ್ಮ ನೇತೃತ್ವದಲ್ಲಿ ಏನೂ ಇಲ್ಲವಲ್ಲ, ಏನಿದೆ ಈಗ ಅಧಿಕಾರಿಗಳು ಅವ್ರದ್ದು ಎಲ್ಲ ಅವ್ರದೇ ಇದೆ. ನಮ್ದು ಸೂಪರ್ವೈಸರ್ ಸಜೆಷನ್ ಅಷ್ಟೇ ಹೇಳಿದಲ್ಲ, ಮಾಡೋಣ. ಆರೋಪ ಮಾಡೋದು ಮಾಡೋಣ. ಇಲ್ಲಿವರೆಗೆ ಆಗಿದೆ ಹೇಳಿದ್ರು 9 ವರ್ಷದಿಂದ ಅದನ್ನ ನೋಡ್ತಾ ಇದೀವಿ ನಾವು. ಎದುರು ಇನ್ನೊಂದು ವರ್ಷ ಇದೆ ಅಷ್ಟೇ, ವರ್ಷದಲ್ಲಿ ಸರಿ ಆಗುತ್ತೆ. ರಾಜ್ಯ ಸರ್ಕಾರ ಜನರ ಪರವಾಗಿ ನಿಲ್ಬೇಕು, ಜನಕ್ಕೆ ಸ್ಪಂದಿಸಬೇಕು ಅನ್ನುವಂಥದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒತ್ತಾಯ. ಹಿಂದ ಅವ್ರ ಸರ್ಕಾರ ಇದ್ದಾಗ ಅದು ಮಣ್ಣು ಬಿದ್ದಿದ್ದು ಆ ಭೂಮಿ ಮೇಲೆ. ನಮ್ಮ ಸರ್ಕಾರ ಹಾಕಿಲ್ಲ. ಬಹುಶಃ ಅವ್ರ ಸರ್ಕಾರ ಇತ್ತು, ಅವಾಗ ಅವ್ರು ನೋಡಿಲ್ಲ. ಮತ್ತೆ ಈಗ ನಮಗೆ ಹೇಳ್ತಾರೆ.
ಅದ್ರ ಬಗ್ಗೆ ನೋಡೋ ನ್ಯಾಯಾಲಯದಲ್ಲಿ ಇದೆ, ಅದು ನ್ಯಾಯಾಲಯಕ್ಕೆ ಹೋಗಿದ್ದಾರೆ, ಅದ್ರ ಬಗ್ಗೆ ಗಮನ ಹರಿಸ್ತೀವಿ. ಹೇಳ್ರಿ ಪೊಲಿಟಿಕಲ್ ಬೆಳಗ್ಗೆ ಹರಿಪ್ರಸಾದ್ ಅವರು ಸಿಎಂ ಏನ್ ವಿಶೇಷ ಏನ್ ನೀವೇ ಕೇಳ್ಬೇಕು, ಅಲ್ಲಿ ಹೋಗಿ ಕೇಳ್ಬೇಕು, ನಾವೇನು ಗೊತ್ತಾವ. ಸೀನಿಯರ್ ಇದೆಯಲ್ಲ ಸರ್, ಹಿರಿಯರಿದ್ದೀರಾ ನೀವು? ಸಿಎಂ ಹರಿಪ್ರಸಾದ್ ಒಳಗಡೆ ಬಗಲ ಹಾಕೊಂಡು ತಿಂಡಿ ತಿಂತ ಮಾತಾಡ್ರಿ. ಇನ್ ನಾವು ಶಿವಲಿಂಗೌಡ್ರು ಹೇಳಿದ್ರೆ ನಾವೇನ್ ಹೇಳೋರು ಇಲ್ಲಿ? ಸೂಕ್ಷ್ಮ ಎಲ್ಲ ವಿಷಯ ಗೊತ್ತಾಗ್ತೀವಿ. ಅಲ್ಲೇ ಕಿವಿ ಹಚ್ಚಿ ಕೇಳೋದಿದೆ, ನಾವ ಏನ್ ಮಾತಾಡಿದ್ರಂತ. ಗೊತ್ತಿರುತ್ತಿಲ್ಲ. ನೀವು ಸಿದ್ದರಾಮಯ್ಯ ಅವ್ರು ಕೇಳ್ಬೇಕು, ಏನೇನ್ ಮಾತಾಡಿದ್ರಿ, ಏನೇನ್ ತಿಂಡಿ ತಿಂದ್ರ ಅಂದ್ರೆ ಅವ್ರ ಏನಾರ ಹೇಳ್ಬೋದು. ಮತ್ತೆ ಶಿವಲಿಂಗೌಡ್ರು ಕೇಳ ಅರಸಿಕೆರ ಕೂತ ಅವ್ರ ಪಾಪ ಏನ್ ಹೇಳ್ಬೇಕು? ಫ್ಯೂಚರ್ ರೇಸ್ ಅಲ್ಲಿ ಇದೆಯಲ್ಲ ಸರ್, ಅವೆಲ್ಲ ಒಂದೇ, ಅವ್ರ ಪರಿಸ್ಥಿತಿ ಒಂದೇ, ನನ್ನ ಪರಿಸ್ಥಿತಿ ಒಂದೇ. ಎಲ್ಲ ಬದಲಾವಣೆ ಫ್ಯೂಚರ್ ರೇಸ್ ಅಲ್ಲಿ ನೀವು ಇದಿರಲ್ಲ, ಹಂಗಾಗಿ ನಿಮ್ಗೆ ಎಲ್ಲ ಮಾಹಿತಿ ಏನಾಯ್ತು ಒಳಗಡೆ ಏನ್ ಮಾತಾಡೋದು ನಮಗೇನು ಗೊತ್ತಾಗುತ್ತೆ? ಎಲ್ಲ ಗೊತ್ತಾಗ್ತದೆ, ನೀವು ಹೇಳಲ್ಲ ಅಷ್ಟೇ. ಅದು ಗೊತ್ತಾಗಲ್ಲ. ಏನ್ ಬೇಟ ಹಳೆ ಸ್ನೇಹಿತರು, ಅವ್ರ ಸೀನಿಯರು. ಒಂದೊಂದು ಸಾರಿ ಹೇಳ್ತಾರಲ್ಲ ಪದೇ ರಾಜಕೀಯಲ್ಲಿ ಯಾರು ವೈರಿಗಳಲ್ಲ, ಹೆಂಗ್ರೆ ಶಾಶ್ವತ ಮಿತ್ರರು ಎಲ್ಲ ಅಂತ. ಹಂಗಿದ್ದೇ ಇರ್ತೈತೆ. ಒಂದ್ಸಲ ಫೈಟ್ ಮಾಡ್ತಾರೆ, ಒಂದ್ಸಲ ಕೂಡ್ತಾರೆ, ನಡೀತಾನೆ ಇರ್ತೈತೆ. ರಾಜಕೀಯ ಬೆಳವಣಿಗೆ ಚರ್ಚೆನ ಅಂತ ಗೊತ್ತಿಲ್ಲ. ನಿನ್ನ ಸಿಎಂ ನಾವು ಹೋದಾಗ ಕೇಳ್ತೀವಿ, ಏನೇನು ಮಾತಾಡೋದು ಕೇಳಿ ನಿಮ್ಗೆ ಹೇಳ್ತೀವಿ ಬೇಕಾದ್ರೆ. ಸರ್, ಈಗ ಜಲಸಂಪನ್ಮೂಲ ಇಲಾಖೆಯಲ್ಲಿ ಟ್ರಾನ್ಸ್ಫರ್ ಬಗ್ಗೆ ಸಿಎಂ ಹಾಗೂ DCM ಅವ್ರ ನಡುವೆ ಒಂದ್ ರೀತಿ ಶೀತಲ ಸಮರ. ಅವರು ಮಾಡಿದ್ನ ಇವ್ರು ತಡೆ ಹಿಡಿತಾರೆ, ಇವರು ಮಾಡಿದ್ರೆ ಅವ್ರು ತಡೆ ಹಿಡಿತಾರೆ. ಏನ್ ಸರ್ ಅದು? ನೋಡಿ, ಸಿಎಂ ಅಂತಿಮ, ಏನ್ ಮಾಡ್ರು ಸಿಎಂ ಅವರ ಅಂತಿಮ ಇರ್ತಾರೆ. ಕೆಲವು ನಿರ್ಧಾರ ಅವ್ರ ಮಟ್ಟದಲ್ಲಿ ತೆಗೆದುಕೊಳ್ತಾರೆ. ಈಗ ನಮ್ಮ ಚೀಫ್ ಇಂಜಿನಿಯರ್ ನಮ್ಮಲ್ಲಿ ಇದ್ದಾರೆ, ಅವ್ರ ಹಂತದಲ್ಲೇ ಟ್ರಾನ್ಸ್ಫರ್ ಮಾಡ್ತಾರೆ, ಪ್ರಮೋಷನ್ ಮಾಡ್ತಾರೆ. ಅದು DPR ವ್ಯಾಪ್ತಿಗೆ ಬರ್ತದೆ. ಸೊ ಅಂತ ಸರಿ ಆದಾಗೆ ನಾವು ಏನ್ ಮಾಡ್ಲಿಕ್ಕೆ ನಮ್ಮ ಈ ವಿಚಾರಗಳನ್ನ ಹೇಳ್ಬೇಕು ಅಷ್ಟೇ, ವ್ಯಕ್ತ ಮಾಡಬೇಕು. ವ್ಯಕ್ತ ಮಾಡಿರ್ತೇವೆ ಒಂದೊಂದು ಸರಿ. ಸರ್, ಎಸ್.ಟಿ. ಸೋಮಶೇಖರ್ ಸರ್ ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಆಯ್ತು, ಪರಿಹಾರ ಬಂದಿದೆ. ಈ ಸರಿ ಕೂಡ ಏನಾದ್ರು ವಿಶೇಷವಾಗಿ ಸಕಲೇಶ್ಪುರ ಪ್ಯಾಕೇಜ್ ಕೊಡ್ತೀರಾ? ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. DC ಅವ್ರ ಜೊತೆ ನಾವು ಮಾಡ್ತೀವಿ. ಸೊ ಏನ್ ಕೊಡ್ಲಿಕ್ಕಾರ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಎಸ್.ಟಿ. ಸೋಮಶೇಖರ್ ಮತ್ತೆ ಹೆಬ್ಬಾರ್ ಅವರು ಕಾಂಗ್ರೆಸ್ ಜೊತೆ ಸಖ್ಯದಲ್ಲಿ ಗೊತ್ತಿಲ್ಲ. ಇನ್ನು ಅವರು ಮೊನ್ನೆ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಇನ್ನೂ ಸಹ ಪಕ್ಷದ ಮಟ್ಟದಲ್ಲಿ ತೀರ್ಮಾನ ಆಗ್ಬೇಕು, ಅದನ್ನ ಅವ್ರು ನಮ್ಮ ಪಕ್ಷಕ್ಕೆ ಬರ್ತಾರಾ ಇಲ್ಲ ಅಂತ. ಉಪಮುಖ್ಯಮಂತ್ರಿಗಳು ಅಭಯ ಕೊಟ್ಟಿಲ್ಲ ಸರ್, ನಾವಿದ್ದೀನಿ ಅಂತ. ಇಲ್ಲ ಹೇಳಿದ್ದಾರೆ, ಆದ್ರೂ ಅಂತಿಮವಾಗಿ ತೀರ್ಮಾನ ತಗೋಬೇಕಾಯ್ತು. ಅದು ಕಾದ್ ನೋಡೋಣ. ಇಲ್ಲ ಹೇಳ್ತಾರೆ, ಪೊಲೀಸರು ಮಾಡೇ ಮಾಡ್ತಾರ. ಅದು ಮಂಗಳೂರಿನಲ್ಲಿ ಸಮಸ್ಯೆ ಇದೆ, ಜಿಲ್ಲೆ ಮೊದಲಿಂದ ಇವತ್ತಿಂದ ಹೊಸದಲ್ಲ. ಪೊಲೀಸರು ತಮ್ಮ ಪ್ರಯತ್ನ ಮಾಡ್ತಾರೆ. ಸರಿ, ಅವ್ರ ಕೈ ಮೀರಿ ಕೂಡ ಹೋಗಿರ್ತದೆ. ಸೊ ಕಾನೂನು ಕ್ರಮ ಕೈಗೊಳ್ತಾರೆ. ಇದ್ದೇ ಇದೆ. ನಾವು ಹೇಳ್ತೀವಿ, ನಾವು ಒಪ್ಕೊಳ್ತೀವಿ. ಹಿಂದಿನ ಸರ್ಕಾರದಲ್ಲಿ, ನಮ್ಮ ಸರ್ಕಾರದಲ್ಲಿ ನಿರಂತರವಾಗಿ ಇದ್ದೇ ಇದೆ. ಒಂದೇನು ಶಾಶ್ವತ ಪರಿಹಾರ ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡೋದು ಅವಶ್ಯಕತೆ ಇದೆ. ಸರಿ, ಕಮಲ್ ಹಾಸನ್ ಹೇಳಿಕೆ ವಿಚಾರದಲ್ಲಿ ಸಚಿವರು ಹೇಳಿದ್ರು ಸರ್, ಅವರ ಸಿನಿಮಾಗಳನ್ನ ಕರ್ನಾಟಕದಲ್ಲಿ ನಿರ್ಬಂಧ ಮಾಡ್ಬೇಕಂತ ಶಿವರಾಜ್ ತಂಗಡಿ ಅವ್ರಿಗೆ ಹೇಳಿದ್ರು. ನೋಡೋಣ, ಅದ್ರ ಬಗ್ಗೆ ಏನು ಬಹಳ ಮಹತ್ವ ಕೊಡೋದ ಅವಶ್ಯಕತೆ ಇಲ್ಲ. ಈಗ ಅವರು ಏನೋ ಹೇಳಿದ ಅನ್ಬೇಕು, ನಮ್ಮ ಕನ್ನಡಕ್ಕೆ ಏನು ಅಂತ ಕೆಳಗೆ ಹೋಗೋದಿಲ್ಲ. ಅದು ಅದ್ರ ಸ್ಥಾನಮಾನ ಮೇಲ್ಮಟ್ಟದಲ್ಲಿ ಇದೆ ಕನ್ನಡಕ್ಕೆ. ಅವ್ರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರು ಕೂಡ ಅದಕ್ಕಿಂತ ಬಹಳ ಮಹತ್ವ ಕೊಡೋದ ಅವಶ್ಯಕತೆ ಇಲ್ಲ. ಕನ್ನಡ ಯಾವಾಗಲೂ ಉನ್ನತ ಸ್ಥಾನದಲ್ಲಿ ಇದ್ದೇ ಇದೆ, ಗೌರವ.